ಹಲೋ ಫ್ರೆಂಡ್, ಹೆಂಗದಿರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ಭಾಳ ದಿವ್ಸದಿಂದ ನಾ ಬರೀ ಹೇಳಕತ್ತಿದ್ದೆಲ್ಲ ಬಾವಿ ಹೊಡ್ಯಾಕ ಚಾಲು ಮಾಡತ್ತಾರ, ಬಾವಿ ಹೊಡ್ಯಾಕ ಚಾಲು ಮಾಡತ್ತಾರ ಅಂತೇಳಿ ನಿನ್ನಿಂದ ಬಾವಿ ಹೊಡ್ಯಾಕ ಚಾಲು ಮಾಡಿದಾರ ನೋಡ್ರಿ. ಇಲ್ಲಿಂದ ಕಾಣ್ಬೋದು ಮಷಿನ್ ಬಂದೈತಿ, ದೊಡ್ಡದ 50 ಫುಟಿಂದ ಬಾವಿ ತೆಗಿತೈತಿ ಅದು. ನಡ್ರಿ ಅಲ್ಲಿ ಹೋದ ಬಳಿಕ ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾವಿ ಮ್ಯಾಗ ಬಂದೀವಿ. ಬಾವಿ ಕೆಲಸ ನೋಡ್ರಿ, ಬೆಳಿಗ್ಗೆಯಿಂದ ನಿನ್ನೆ ಮೊನ್ನೆ ನೀರು ಬರೀ ಹಾರಿಸ್ದೈತೆ. ನಂತರ ಸಂಜೆ ಮುಂದೆ ಪೂಜೆ ಮಾಡಿ ಆದ ನಂತರ ಮತ್ತು ಏನು ಬೆಳಗಿಂದೆಲ್ಲ ಹೊಲಸು ಏನು ಗರಾಡ್ ಬಿದ್ದಿತ್ತದೆಲ್ಲ ಹೊಲಸು ತೆಗೆದು ಸ್ವಚ್ಛ ಮಾಡಿ ಆ ನಂತರ ಡ್ರಿಲ್ಲಿಂಗ್ ಮಷಿನ್ ಹಾಕಿ ಅದೇನು ಮದ್ದು ತುಂಬ್ತಾರಲ್ಲ ಅದೆಲ್ಲ ಮಾಡಿ ಹೋಲ್ ಹಾಕಿ ಮತ್ತು ತುಂಬಿ ಆ ನಂತರ ಬ್ಲಾಸ್ಟಿಂಗ್ ಮಾಡಿದ್ರು. ಬ್ಲಾಸ್ಟಿಂಗ್ ಮಾಡಿ ಆದ ನಂತರ ಮತ್ತು ಎಷ್ಟು ಗರಾಡ್ ಬೀಳ್ತೈತಿ ಅಷ್ಟೆಲ್ಲ ಮಷಿನ್ ಸಹಾಯಲಿಂತ ಮ್ಯಾಕಡೆ ಹೊರಗೆ ಎಲ್ಲ ತೆಗೆದು ಹಾಕ್ಯಾರ ನೋಡ್ರಿ. ಹಂಗೆ ನೀರು ಬರತ್ತವು. ನೀರು ಹಂಗೆ ಇದು ಮಳೆ ಬಿದ್ದೈತಿ, ಅದ್ರಲಿಂತ ಭಾಳ ಜಗ್ಗಿ ಅವು ನೀರು ಮ್ಯಾಗಿಂದ ಎಲ್ಲ ಕಡೆ ಜಮೀನ್ದಾಗಿಂದ ಏನಲ್ಲ ನೀರು ಒಸರಾಶಿ ಭಯಾಗ ಮತ್ತೆ ಬರಾಕತ್ತವು. ಹಾಗಾಗಿ ಸಾರ್ಕಾಯಿ ನೀರು ಹಾರ್ಸಕತ್ತಾರು. ಆಮೇಲೆ ಮತ್ತೆ ಡ್ರಿಲ್ಲಿಂಗ್ ಮಾಡ್ತಾರೆ, ಬ್ಲಾಸ್ಟಿಂಗ್ ಮಾಡ್ತಾರೆ. ಬ್ಲಾಸ್ಟಿಂಗ್ ಆದ ನಂತರ ಮತ್ತೆ ಎಷ್ಟು ಬೀಳ್ತೈತೆ ಅಷ್ಟು ಗರಾಡೆಲ್ಲ ಹೊರಗೆ ತೆಗಿತಾರೆ. ಅದ್ರ ನಂತರ ಹಿಂಗೆ ಇವತ್ತು ಬೆಳಿಗ್ಗೆಯಿಂದ 3 ಸರಿ ಬ್ಲಾಸ್ಟಿಂಗ್ ಆಯ್ತು. ಇದು 3ನೇ ಸರಿದ ಬ್ಲಾಸ್ಟಿಂಗ್ ಡ್ರಿಲ್ ಹೊಡ್ಯಾಕತ್ತಾರ ನೋಡ್ರಿ. ಇದು ಬಾಯಿ ಮ್ಯಾಗಿಂದ ಈ ಮಷಿನ್ ಈ ರೀತಿ ಐತಿ ನೋಡ್ರಿ. ಇದು ಮಷಿನ್ ಇಷ್ಟು ದೊಡ್ಡದೈತಲ್ಲ, ಇದು ಬಾಯಿ ಮ್ಯಾಗಿಂದ ಏನೈತಲ್ಲ ಇದು ಪೂರ್ತಿ ಇನ್ನೂ ಗರಾಡ ಹಂಗೈತಿ. ಇದು ನಮ್ಮ ಪೇಟಿ ಐತಿ, ಮೋಟ್ರ್ ಪೇಟಿ ಐತಿ. ಚೌಕ ಎಲ್ಲ ಬಾವಿ ಮೊದಲಿಂದನೇ ಇರೋದು ಚೌಕ ಐತಿ. ಹಾಗಾಗಿ ಗೋಲ್ ಶೇಪ್ ಅದಕ್ಕೆ ಏನು ಬರಂಗಿಲ್ಲ ಈಗ ಮಾಡಾಕಲು. ಭಾಳ ದೊಡ್ಡದ ಪ್ರಮಾಣದಾಗ ಮಾಡ್ಬೇಕಾಗ್ತೈತಿ. ಹಾಗಾಗಿ ಇದ್ದಿದ್ರಾಗ ಕೆಳಗನ ಸ್ವಲ್ಪ ಒಂದು 10-15 ಫುಟ್ ತೆಗೀನ ಅಂತ ಹೇಳಿ ಕಿಸಿಂದ್ರ ನಿಯೋಜನೆ ಆಗೈತಿ. ಈಗ ಎಷ್ಟು ಬೆಳಿಗ್ಗೆಯಿಂದ ಒಂದು 5 ಫುಟೂ ಇನ್ನೂ ಆಗಿಲ್ಲದು. ಯಾಕಂದ್ರೆ ಸ್ವಲ್ಪನ ಹಾರಕತ್ತೈತಿ. ಆಮೇಲೆ ಕೆಳಗೆ ಜಾಂಬ್ ಐತಿ, ಜಾಂಬ್ ಭಾಳ ಗಟ್ಟಿ ಐತಿ. ಡ್ರಿಲ್ಲಿಂಗ್ ಮಷಿನ್ದವನು ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಕೆಳಗೆ ಭಾಳ ಬಿರ್ಸ್ ಹತ್ತಾಕತೈತಿ ನೆಲ. ಹಾಗಾಗಿ ಅವ್ರು ಎಷ್ಟೊಂದು ಪ್ರಯತ್ನ ಮಾಡಿ ಹಂಗೆ ಬ್ಲಾಸ್ಟಿಂಗ್ದ ಹೋಲ್ ಹಾಕಿ ಕಿಸಿಂದ್ರ ಮದ ತುಂಬಿ ಅವರ ಬ್ಲಾಸ್ಟಿಂಗ್ ಮಾಡಾಕತ್ತರು. ಈ ರೀತಿ ಕರ್ನಾಟಕದಾಗಿಂದ ಇದು ಬಿಜಾಪುರ ಕಡೆದ ಮಷಿನ್ ಐತಿ ನೋಡ್ರಿ. ಆ ಕಡೆದವ್ರ ಮಷಿನ್ದವ್ರು ಬಂದಿದ್ದಾರೆ ಇವರು. ಅವ್ರಿಗೆ ಖಂಡಿತನ ಕೊಟ್ಟುಬಿಟ್ಟಾರು. ಹಾಗಾಗಿ ಅವರು ಇಷ್ಟ ಅಂತೇನಿಲ್ಲ ಬ್ಲಾಸ್ಟಿಂಗ್ ಮಾಡೋದು. ದಿವಸನಾಗ 10 ಮುಳುಗು ತಕ್ಕನ ಎಷ್ಟು ಆಕೈತಿ ಅಷ್ಟೆಲ್ಲ ಮಾಡೋದು ಅಂಥೇಳಿ ಮಾಡಾತಾರ ನೋಡ್ರಿ. ಇದು ನೋಡ್ರಿ, ಇನ್ನೂ ಇದೆಲ್ಲ ಹೊಲಸೈತಿ ಬಾವಿ ಮ್ಯಾಗ, ಅದೆಲ್ಲ ಸ್ವಚ್ಛ ಮಾಡೋದೈತಿ. ಬಾಜು ತುಂಡೆಲ್ಲ ಅವಾಗಳು ತುಂಬ್ಕೊಂಡು ತೊಳೋದೈತಿ. ಬಿರ್ಸು ಜಾಂಬ್ ಹತ್ತಿದ್ರೆ ನೀರು ಇರ್ತಾವಂತಾರು. ಡ್ರಿಲ್ಲಿಂಗ್ ಎಲ್ಲ ಮಾಡಿ ಮುಗಿದೈತಿ. ಈಗ ಬ್ಲಾಸ್ಟಿಂಗ್ ಮಾಡೋರು ಅದಾರ ನೋಡ್ರಿ. ಅದಕ್ಕೆ ಎಲ್ಲರೂ ಮ್ಯಾಗ ಬರಾಕತ್ತಾರು. ಮಷಿನ್ನು ಮ್ಯಾಗಡೆ ಬಂದು ನಿಂತು ಭಾಳ ದೂರ ಬಂದೈತಿ ನೋಡ್ರಿ ಮಂದಿ ಎಲ್ಲ. ನಾವು ಮನೆ ಬಳಿ ಬಂದು ನಿಂತೀವಿ. ಈಗೇನು ಬ್ಲಾಸ್ಟಿಂಗ್ ಆಕೈತಿ ನೋಡ್ರಿ. ಆಯ್ತು ನೋಡ್ರಿ, ದೂರ ಅದೀನಿ, ಹಾಗಾಗಿ ಅಷ್ಟೇನು ತಿಳಿಲಿಲ್ಲ ಬ್ಲಾಸ್ಟಿಂಗ್ ಆಗಿದ್ದ. ಆದ್ರೆ ಬ್ಲಾಸ್ಟಿಂಗ್ ಆಯ್ತು. ಅದ್ರ ನಂತರ ಮಷಿನ್ ಹೊಂಡ್ತು ನೋಡ್ರಿ. ಮತ್ತು ಲಘುನ ಅವ್ರು ಹಂಗೆ ಕೆಲಸ ಚಾಲೂ ಮಾಡಾಕತ್ತಾರ, ಒಟ್ಟು ನಿಂದ್ರಲ್ಲಾಗ್ಯಾರ. ಹಾಗಾಗಿ ಬಾವಿ ಕೆಲಸ 2 ಇಲ್ಲಾಂದ್ರೆ 3 ದಿವಸನಾಗ ಮುಗಿಬೋದು. ಅದರ ನಂತರ ಬಾವಿ ಎಲ್ಲ ಕಟ್ಕೊಂಡು ತೊಳೋರದಾರು. ಇವತ್ತಿಂದ ವಿಡಿಯೋ ಇಷ್ಟ ಐತಿ ನೋಡ್ರಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಪೂರ್ತಿ ನೋಡಿ ಲೈಕ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್.